ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1054ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಒಂದು ಹೆಡ್ಸೆಟ್ಗೆ ಸಂಬಂಧಪಟ್ಟಿತ್ತು. ಟ್ರಿಗರ್ ಬ್ರ್ಯಾಂಡಿಗೆ ಇದು ನಿಮಗೆ ಹತ್ತಿರ 800 ರೂಪಾಯಿಗೆ ಆದರೆ ಸಿಗುತ್ತೆ. ತುಂಬಾ ಒಳ್ಳೆ ಹೆಡ್ಸೆಟ್ ಅಂತಾನೆ ಹೇಳ್ಬೋದು. ಅಂಡರ್ 1000 ರುಪೀಸ್ ಅಲ್ಲಿ ನಿಮಗೆ ಈ ಒಂದು ಹೆಡ್ಫೋನ್ ಸಿಗ್ತಾ ಇದೆ. ಈ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವಾದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜ್ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸ್ಯಾಮ್ಸಂಗ್ ಕಡೆಯಿಂದ ಬರ್ತಾ ಇರೋ ಸ್ಲಿಮ್ಮೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ನಿಮಗೆ ಥಿಕ್ನೆಸ್ ಅನ್ನೋದು ತುಂಬಾನೇ ಕಮ್ಮಿ ಇರುತ್ತೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮುಂದಿನ ತಿಂಗಳು ಈ ಮೊಬೈಲ್ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮಗೆ ತುಂಬಾ ಫೀಚರ್ಸ್ ಆದ್ರೆ ಇರುತ್ತೆ. ನಿಮಗೆ 12GB ರ್ಯಾಮ್ ಇಂದ ಬರುತ್ತೆ, 512GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ, ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಒಂದು ಸ್ಪೆಷಲ್ ಏನು ಅಂದ್ರೆ ನಿಮಗೆ ಟೈಟಾನಿಯಂ ಫ್ರೇಮ್ ಇಂದ ಬರುತ್ತೆ. ಮೊಬೈಲ್ ನೋಡೋದಕ್ಕೆ ನಿಮಗೆ ತೆಳ್ಳಗಿರ್ಬೋದು, ಆದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 1,13,000ದಿಂದ 1,24,000ವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದು ಬಂದ್ಬಿಟ್ಟು ಯುರೋಪ್ ಪ್ರೈಸ್, ನಮ್ಮ ಇಂಡಿಯನ್ ಪ್ರೈಸ್ ಆದ್ರೆ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ಯಾವ ಪ್ರೈಸ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಈ ಒಂದು ಪ್ರೈಸ್ ಆದ್ರೆ ಹೊರಗೆ ಬಂದಿದೆ. ಈ ಮೊಬೈಲ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ತುಂಬಾ ತೆಳ್ಳಗಿರುತ್ತೆ, ನೋಡೋದಕ್ಕೂ ಕೂಡ ತುಂಬಾ ವೆರೈಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಎಲ್ಲಾ ಕಂಪ್ನಿಯವರು ಕೂಡ ಈ ತಿನ್ನೆಸ್ಟ್ ಫೋನ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಅವರು ಈ ಮೊಬೈಲ್ ಲಾಂಚ್ ಮಾಡ್ತಾರೆ, ಆಪಲ್ ಕಂಪ್ನಿಯವರು ಕೂಡ ಒಂದು ಲಾಂಚ್ ಮಾಡ್ತಾರೆ, ಐಫೋನ್ 17 ಏರ್ ಅಂತೇಳಿ. ಅದು ಕೂಡ ನಿಮಗೆ ಇಷ್ಟೇ ಸ್ಲಿಮ್ ಇರುತ್ತೆ. ಇನ್ನ ಒಂದು ರಿಪೋರ್ಟ್ ಇದೆ, ಈ ಒಂದು ಮೊಬೈಲ್ ಅಲ್ಲಿ ಸಿಮ್ ಟ್ರೇ ಇರಲ್ಲ ಅಂತಾನೂ ಕೂಡ ಗೊತ್ತಾಗ್ತಾ ಇದೆ. ನಮಗೆ ಸಿಮ್ ಟ್ರೇ ಏನಿರುತ್ತಲ್ಲ, ನಿಮಗೆ ಸಿಮ್ ಟ್ರೇ ಅನ್ನೋದೇ ಇರೋದಿಲ್ಲ. ಕಂಪ್ಲೀಟ್ ಆಗಿ ನೀವು ಈ ಸಿಮ್ ಆದ್ರೆ ಯೂಸ್ ಮಾಡಬೇಕಾಗತ್ತೆ. ಈ ತರ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. ಸೊ ನೋಡೋಣಂತೆ, ಮುಂದಿನ ತಿಂಗಳು ಲಾಂಚ್ ಆಗುತ್ತಲ್ಲ, ಅವಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಇಂದ. ವಾಟ್ಸ್ಆಪ್ ಅವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಫೀಚರ್ ತುಂಬಾ ಚೆನ್ನಾಗಿದೆ, ಹಾಗೆ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ಅಂತ ಫೀಚರ್ ಯಾವ್ದಪ್ಪ ಅಂದ್ರೆ, ಇವಾಗ ನಾರ್ಮಲ್ ಆಗಿ ನಮಗೆ ಗೊತ್ತಿರೋರು ಇಲ್ಲಾಂದ್ರೆ ನಮಗೆ ಗೊತ್ತಿಲ್ಲದೆ ಇರೋರು ಸಡನ್ ಆಗಿ ವಿಡಿಯೋ ಕಾಲ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ನಾವೇನೋ ವರ್ಕ್ ಅಲ್ಲಿ ಇರ್ತೀವಿ, ಅದು ವಿಡಿಯೋ ಕಾಲ್ ಅಂತ ಗೊತ್ತಾಗೋದಿಲ್ಲ, ನಾವು ಸ್ವೈಪ್ ಮಾಡ್ಬಿಡ್ತೀವಿ. ಸ್ವೈಪ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಫ್ರಂಟ್ ಕ್ಯಾಮ್ರಾ ಆಕ್ಸೆಸ್ ತಗೊಂಡು ನಾವ್ ಏನ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಅವರಿಗಾದ್ರೆ ತೋರಿಸುತ್ತೆ. ಇದು ತುಂಬಾ ಜನರಿಗೆ ಇಷ್ಟ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ವಾಟ್ಸ್ಆಪ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಅಕ್ಸೆಪ್ಟ್ ವಿತೌಟ್ ವಿಡಿಯೋ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಾದ್ರೆ ಇರುತ್ತೆ. ಅದನ್ನ ನೀವೇನಾದ್ರೂ ಸ್ವೈಪ್ ಮಾಡಿದೀರಾ ಅಂದ್ರೆ ಜಸ್ಟ್ ನಿಮ್ ವಾಯ್ಸ್ ಮಾತ್ರ ಅವ್ರಿಗೆ ಕೇಳಿಸುತ್ತೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ವಿಡಿಯೋ ನಿಮಗಾದ್ರೆ ಕಾಣಿಸುತ್ತೆ, ನಿಮ್ ವಿಡಿಯೋ ಅವರಿಗಾದ್ರೆ ಕಾಣಿಸೋದಿಲ್ಲ. ಇಲ್ಲ ಪರವಾಗಿಲ್ಲ, ನಾರ್ಮಲ್ ಆಗಿ ನಾವು ಯಾವ ರೀತಿ ವಿಡಿಯೋ ಕಾಲ್ ಮಾತಾಡ್ತೀವೋ ಅದೇ ರೀತಿ ಇರ್ಲಿ ಅಂದ್ರೆ ನಿಮಗೆ ಆನ್ಸರ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅದನ್ನ ನೀವು ಸ್ವೈಪ್ ಮಾಡಿದೀರಾ ಅಂದ್ರೆ ನಾರ್ಮಲ್ ಆಗಿ ನೀವು ವಿಡಿಯೋ ಕಾಲ್ಸ್ ಆದ್ರೆ ಮಾತಾಡ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಜನರಿಗೆ ವಿಡಿಯೋ ಕಾಲ್ ಅಲ್ಲಿ ಬರೋದು ಇಷ್ಟ ಇರೋದಿಲ್ಲ, ಆದ್ರೆ ಅವರು ನೋಡ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟ ಇರುತ್ತೆ. ಅಂದ್ರೆ ಪ್ರೈವೇಸಿ ವಿಷಯದಲ್ಲಿ ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಅವರು ಹೇಳಿದ್ದಾರೆ. ಈ ಫೀಚರ್ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು, ತುಂಬಾ ಜನರಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನೆಟ್ಫ್ಲಿಕ್ಸ್ ಇಂದ. ನೆಟ್ಫ್ಲಿಕ್ಸ್ ಸ್ಕ್ಯಾಮ್ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ರೆಗ್ಯುಲರ್ ಆಗಿ ಇದು ನಡೀತಾನೆ ಇರುತ್ತೆ, ಈ ಸಲ ಇನ್ನೂ ಒಂದು ಸ್ವಲ್ಪ ದೊಡ್ಡ ಲೆವೆಲ್ ಅಲ್ಲಿ ನಡೀತಿದೆ ಅಂತಾನೆ ಹೇಳ್ಬೋದು. ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನಿಮ್ದು ಏನಾದ್ರೂ ಇತ್ತು ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ತರ ಮೆಸೇಜಸ್ ಹಾಗೆ ಬಂದ್ಬಿಟ್ಟು ಮೇಲ್ ಬರುತ್ತೆ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅವರೇ ಕಳ್ಸಿದ್ರೆ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಡಿಸೈನ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ನೀವು ಕೂಡ ಅದನ್ನ ಜೆನ್ಯೂನ್ ಅನ್ಕೊಂತೀರಾ. ನಿಮ್ ಸಬ್ಸ್ಕ್ರಿಪ್ಷನ್ ಖಾಲಿ ಆಗ್ತಾ ಇದೆ, ಬೇಗ ಇನ್ನೂ ಒಂದ್ಸಲ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆ ಒಂದು ಮೆಸೇಜ್ ಅಲ್ಲಿ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪರ್ಸನಲ್ ಡೀಟೇಲ್ಸ್, ಅಕೌಂಟ್ ಡೀಟೇಲ್ಸ್, ಹಾಗೆ ಬಂದ್ಬಿಟ್ಟು ನೀವೇನಾದ್ರೂ ದುಡ್ಡು ಕಟ್ಟಿದ್ದೀರಾ ಅಂದ್ರೆ ಆ ದುಡ್ಡು ಅನ್ನೋದು ಸ್ಕ್ಯಾಮರ್ಸ್ಗೆ ಹೋಗುತ್ತೆ, ನೆಟ್ಫ್ಲಿಕ್ಸ್ಗೆ ಹೋಗೋದಿಲ್ಲ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಆಪಲ್ ಐಡಿ ಆಗಿರ್ಬೋದು, ಗೂಗಲ್ ಅಕೌಂಟ್ ಆಗಿರ್ಬೋದು, ಅದನ್ನೆಲ್ಲಾನು ಕೂಡ ಆಕ್ಸೆಸ್ ಆದ್ರೆ ಕೊಡ್ತಿದ್ದಾರೆ. ಅದು ತುಂಬಾನೇ ಡೇಂಜರ್. ಆ ರೀತಿಯಾಗಿ ಯಾವತ್ತೂ ಕೂಡ ಮಾಡೋದಕ್ಕಾದ್ರೆ ಹೋಗ್ಬಿಡಿ. ನೆಟ್ಫ್ಲಿಕ್ಸ್ ಅಲ್ಲೇ ನಿಮಗೆ ಸಬ್ಸ್ಕ್ರಿಪ್ಷನ್ ಹೋಯ್ತು ಅಂದ್ರೆ ನಿಮಗೆ ರಿನ್ಯೂ ಅಂತ ಹೇಳ್ಬಿಟ್ಟು ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಸಬ್ಸ್ಕ್ರಿಪ್ಷನ್ ಆದ್ರೆ ತಗೊಳ್ಳಿ. ಈ ತರ ಮೇಲ್ ಬಂತು ಅಂದ್ರೆ ಅಲ್ಲಿಂದ ನೀವು ಸಬ್ಸ್ಕ್ರಿಪ್ಷನ್ ತಗೊಳೋದಕ್ಕಾದ್ರೆ ಹೋಗ್ಬೇಕು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಎಪಿ ಇಂದ. ಆಂಧ್ರ ಪ್ರದೇಶಲ್ಲಿ ಇವಾಗ ದೊಡ್ಡ ನ್ಯೂಸ್ ಆದ್ರೆ ಹೊರಗೆ ಬಂದಿದೆ. ಬೆಟ್ಟಿಂಗ್ ಆಪ್ಸ್ ಯಾರ್ಯಾರೆಲ್ಲ ಪ್ರಮೋಷನ್ ಮಾಡ್ತಿರ್ತಾರಲ್ಲ, ಇವಾಗ ಇನ್ಫ್ಲುಯೆನ್ಸರ್ ಏನಿರ್ತಾರಲ್ಲ, ಅವ್ರನ್ನೆಲ್ಲಾರನು ಕೂಡ ಒಬ್ಬೊಬ್ಬರಾಗಿನೇ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ತುಂಬಾ ಜನನ ಅರೆಸ್ಟ್ ಮಾಡಿದ್ದಾರೆ. ಭಯ ಸನ್ನಿ ಯಾದವ್ ಅಂತೇಳಿ, ಪರೇಶನ್ ಬಾಯ್ಸ್ ಅಂತೇಳಿ, ಪಲ್ಲವಿ ಪ್ರಶಾಂತ್, ಹಾಗೆ ಬಂದ್ಬಿಟ್ಟು ಲೋಕಲ್ ಬಾಯ್ ನಾನಿ. ಸೊ ಈ ರೀತಿ ತುಂಬಾ ಜನ ಇದ್ದಾರೆ, ಇನ್ನ ಒಂದು ಸ್ವಲ್ಪ ಜನ ಇದ್ದಾರೆ. ಅವ್ರನ್ನು ಕೂಡ ಒಬ್ಬೊಬ್ಬರಾಗಿನೇ ಇವಾಗ ಅರೆಸ್ಟ್ ಮಾಡ್ತಾರೆ. ಈ ಒಂದು ನ್ಯೂಸ್ ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಬೆಟ್ಟಿಂಗ್ ಆಪ್ಸ್ ಯಾರ್ಯಾರೆಲ್ಲ ಪ್ರಮೋಷನ್ ಮಾಡ್ತಿದ್ದಾರೋ ಒಂದು ಕಡೆಯಿಂದ ಅರೆಸ್ಟ್ ಮಾಡ್ತಿದ್ದಾರೆ. ಒಂದ್ ಸ್ವಲ್ಪ ಹುಷಾರಾಗಿರಿ. ನಮ್ಮ ಲ್ಯಾಂಗ್ವೇಜ್ ಅಲ್ಲೂ ಕೂಡ ತುಂಬಾ ಜನ ಬೆಟ್ಟಿಂಗ್ ಆಪ್ಸ್ ನ ಪ್ರಮೋಷನ್ ಮಾಡ್ತಾರೆ, ಅದು ತುಂಬಾನೇ ಡೇಂಜರ್. ಅದರಿಂದ ಎಷ್ಟೋ ಜನ ದುಡ್ಡು ಕಳ್ಕೊಂತಾರೆ, ಎಷ್ಟೋ ಜನ ಪ್ರಾಣನೂ ಕೂಡ ಬಿಟ್ಟಿದ್ದಾರೆ. ಅದು ಅವ್ರಿಗೆ ಅರ್ಥ ಆಗೋದಿಲ್ಲ. ಏನಂದ್ರೆ ಒಂದೊಳ್ಳೆ ಇನ್ಕಮ್ ಬರುತ್ತಲ್ಲ, ಈ ಒಂದು ವಿಡಿಯೋ ಮಾಡಿದ್ರೆ ಸಾಕು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಆ ದುಡ್ಡಿನ ಆಸೆಯಲ್ಲಿ ತುಂಬಾ ಜನ ಈ ಒಂದು ವಿಡಿಯೋಸ್ ಆದ್ರೆ ಮಾಡ್ತಿರ್ತಾರೆ. ದಯವಿಟ್ಟು ಬೆಟ್ಟಿಂಗ್ ಆಪ್ಸ್ ನ ಪ್ರಮೋಷನ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಬೇರೆ ಯಾವ ತರ ವಿಡಿಯೋಸ್ ಆದ್ರೂ ಮಾಡಿ, ಈ ತರ ವಿಡಿಯೋಸ್ ನ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಇನ್ನ ಒಂದು ನಾನ್ ನಿಮಗೆ ಹೇಳೋದೇನು
ಏನು ಅಂದರೆ ಕ್ಲೀನಾಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಅನ್ನೋದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೂ ಕೂಡ ಅರ್ಥ ಆಗೋದಿಲ್ಲ, ನೀವು ಕೂಡ ಹೋಗ್ಬಿಟ್ಟು ಅದರಲ್ಲಾದರೆ ಬೀಳ್ತೀರಾ. ಟೆಕ್ ನ್ಯೂಸಲ್ಲಿ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಇದನ್ನು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಮತ್ತೆ ನೀವು ಜೀವನದಲ್ಲಿ ಬೆಟ್ಟಿಂಗ್ ಆ್ಯಪ್ ಸವಾಸಕ್ಕಾದರೆ ಹೋಗೋದಿಲ್ಲ. ಈ ಒಂದು ವರ್ಕ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ತೀನಿ. ಇವಾಗ ನನ್ನನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಇವಾಗ ನಾನು ಒಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದೆ ಅಂತ ಇಟ್ಕೊಳ್ಳಿ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ ನನಗೆ 10 ಲಕ್ಷ ಕೊಡ್ರಿ, ಇವಾಗ ಒಂದು ತಿಂಗಳು ನಾನು ವಿಡಿಯೋ ಮಾಡ್ಕೊಡ್ತೀನಿ, ನನಗೆ 10 ಲಕ್ಷ ದುಡ್ಡು ಕೊಡಿ, ನಾನು ನೀವು ಹೆಂಗೆ ಹೇಳ್ತೀರಾ ಹಂಗೆ ನಾನು ವಿಡಿಯೋ ಮಾಡ್ಕೊಡ್ತೀನಿ, ಫುಲ್ ರೈಟ್ಸು ಕೂಡ ನಿಮಗೆ ಕೊಡ್ತೀನಿ, ನನ್ನ ವಿಡಿಯೋನ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅವ್ರೇನು ಹೇಳ್ತಾರೆ, ಸರಿ 10 ಲಕ್ಷ ಕೊಡ್ತೀವಿ, ವಿಡಿಯೋ ಮಾಡ್ಕೊಡಿ ಅಂತ ಹೇಳ್ತಾರೆ. 10 ಲಕ್ಷ ಇಸ್ಕೊಂಡು ನಾನು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ಇಂದನೇ ತುಂಬ ಜನ ನನ್ನ ಮೇಲೆ ಬೀಳ್ತಾರೆ, ಇವ್ನು ನೋಡಪ್ಪ ಸಂದೀಪ್ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ದ, ಇವನಿಗೆ ದುಡ್ಡಿಗೆ ಏನಾಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬ ಟ್ರೋಲ್ ಎಲ್ಲ ಮಾಡ್ತಾರೆ. ಒಂದು ವಾರ ಆದ ತಕ್ಷಣ ನಾನೇನು ಮಾಡ್ತೀನಿ ಅಂದರೆ ಇವಾಗ 10 ಲಕ್ಷ ನಾನೇನು ಇಸ್ಕೊಂಡಿದ್ದೀನಲ್ಲ ಅದರಲ್ಲಿ 9 ಲಕ್ಷ ಸೈಡಿಗೆ ಇಟ್ಕೊತೀನಿ. ಈ 1 ಲಕ್ಷದಲ್ಲಿ ಗಿವ್ ಅವೇ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತೀನಿ. ಇವಾಗ 1 ಲಕ್ಷದಲ್ಲಿ 10,000ಕ್ಕೆ ತುಂಬ ಮೊಬೈಲ್ಸ್ ಆದರೆ ಸಿಗುತ್ತಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು 10 ಮೊಬೈಲ್ಸ್ನ ತರಿಸ್ಕೊತೀನಿ, ಇಲ್ಲಾಂದರೆ 10,000 ದುಡ್ಡು ಕೊಡ್ತೀನಿ ಅಂತ ಹೇಳ್ತೀನಿ. ನೀವೇನು ಮಾಡಬೇಕು, ಈ ರೀಲಿಗೆ ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಬಂದುಬಿಟ್ಟು ಫಾಲೋ ಮಾಡಬೇಕು, ಟೆಲಿಗ್ರಾಮಲ್ಲಿ ಜಾಯಿನ್ ಆಗಬೇಕು. ಇದೆಲ್ಲನೂ ಕೂಡ ನಾನು ಕಂಡೀಷನ್ಸ್ ಆದರೆ ಇಡ್ತೀನಿ. ಅದನ್ನೆಲ್ಲ ಮಾಡ್ತೀರಾ. ಅದನ್ನೆಲ್ಲ ಮಾಡಿದ್ದಾದ್ಮೇಲೆ ಯಾರಿಗೋ ಒಬ್ರಿಗೆ ಮಾತ್ರ ಆ ಮೊಬೈಲ್ ಸಿಗುತ್ತೆ. ಆ 10 ಮೊಬೈಲ್ ಸೇಲ್ ಆಗೋ ಅಷ್ಟರಲ್ಲಿ ನಾನು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ದೀನಿ ಅನ್ನೋದೇ ನೀವು ಮರ್ತೋಗ್ಬಿಡ್ತೀರಾ. ನಮ್ಮಲ್ಲಿರೋ ಪ್ರಾಬ್ಲಮ್ ಅದೇ. ನನ್ನ ಪಾಡಿಗೆ ನಾನು ಆ 9 ಲಕ್ಷ ಸೈಡಿಗೆ ಇಟ್ಕೊಂಡೆ, ಆ 1 ಲಕ್ಷ ಇಟ್ಕೊಂಡು ಗಿವ್ ಅವೇ ಅಂತ ಅನೌನ್ಸ್ ಮಾಡಿದ ತಕ್ಷಣ ನಾನು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದೆ ಅನ್ನೋದೇ ನೀವು ಮರ್ತೋಗ್ಬಿಡ್ತೀರಾ. ನನಗೆ ಮೊಬೈಲ್ ಸಿಗಲಿ, ನನಗೆ 10,000 ಸಿಗಲಿ ಅಂತ ಹೇಳ್ಬಿಟ್ಟು ಆ ವಿಡಿಯೋಗೆ ಲೈಕ್ ಮಾಡೋದೇನು, ಕಾಮೆಂಟ್ ಮಾಡೋದೇನು, ಆ ರೀಲ್ನ ಒಂದು 10 ಜನಕ್ಕೆ ಶೇರ್ ಮಾಡೋದೇನು. ಅಂದರೆ ಇವಾಗ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮುಂಚೆ 100K ಫಾಲೋವರ್ಸ್ ಇರೋದು ಆ ವಿಡಿಯೋ ಮುಗಿಯೋಷ್ಟರಲ್ಲೇ 1 ಮಿಲಿಯನ್ ಫಾಲೋವರ್ಸ್ ಆಗಿಬಿಡುತ್ತೆ. ನೀವೇ ಬೆಳೆಸ್ತೀರಾ, ಆಮೇಲೆ ನೀವೇ ಬೈತೀರಾ. ಫಸ್ಟ್ ನೀವು ಚೇಂಜ್ ಆಗಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಆ ರೀಲ್ ನೋಡಿ ಏನು ಕಾಮೆಂಟ್ ಮಾಡ್ತೀವಲ್ಲ ನಾವೇ ದಡ್ರು. ಇವಾಗ ಯಾರು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾರಲ್ಲ ಅವರೇ ಜಾನ್ರು ಅಂತಾರೆ ಹೇಳ್ಬೋದು. ಅವ್ರು ತುಂಬಾನೇ ಜಾನ್ರು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಸೈಡಿಗೆ ಇಟ್ಕೊಂಡು ಆರಾಮಾಗಿ ಪ್ರಮೋಷನ್ ಮಾಡ್ತಾರೆ. ಅದು ನಿಮಗೆ ಅರ್ಥ ಆಗೋದಿಲ್ಲ. ಅಷ್ಟೊತ್ತಿಗೆ ಅವನು ವಿಡಿಯೋ ಪ್ರಮೋಷನ್ ಮಾಡಿದ್ದಾನೆ ಅನ್ನೋದು ಕೂಡ ಮರ್ತೋಗ್ಬಿಡುತ್ತೆ. ಮತ್ತೆ ಏನೋ ಒಂದು ನ್ಯೂಸ್ ಬರುತ್ತೆ, ಮತ್ತೆ ಅದನ್ನಾದ್ರೆ ಇಟ್ಕೊಂತೀವಿ. ದಯವಿಟ್ಟು ಈ ರೀತಿಯಾಗಿ ಮಾಡೋದಕ್ಕಾದ್ರೆ ಹೋಗಬೇಡಿ. ಬೆಟ್ಟಿಂಗ್ ಆ್ಯಪ್ಸ್ ಅನ್ನೋದು ತುಂಬಾನೇ ಡೇಂಜರು. ಈಗಾಗಲೇ ಎಷ್ಟೋ ಜನ ಸತ್ತೋಗಿದ್ದಾರೆ. ನಮ್ಮ ಸ್ಟೇಟೇ ಅಂತಲ್ಲ, ಪ್ರತಿ ಸ್ಟೇಟಲ್ಲೂ ಕೂಡ ಪ್ರತಿ ತಿಂಗಳು ಎಷ್ಟೋ ಜನ ಸತ್ತೋಗ್ತಿರ್ತಾರೆ. ಅವರಿಗಿರೋ ದುಡ್ಡೆಲ್ಲ ಇಡ್ತಾರೆ, ₹1 ವಾಪಸ್ ಬರೋದಿಲ್ಲ, ಆಮೇಲೆ ನೇಣು ಹಾಕೊಂಡು ಸತ್ತೋಗ್ತಾರೆ, ಸೂಸೈಡ್ ಮಾಡ್ಕೊಳೋದು. ಸೊ ಈ ರೀತಿಯಾಗಿ ಆಗ್ತಾ ಇರುತ್ತೆ. ಆದಷ್ಟು ಹುಷಾರಾಗಿರಿ. ನಿಮ್ಮ ಮೈಂಡಲ್ಲಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಬೇಕು ಅಂತಿತ್ತು ಅಂದರೆ ಅದನ್ನು ಬಿಟ್ಬಿಡಿ, ಅದು ತುಂಬಾನೇ ಡೇಂಜರ್. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಕಂಪ್ನಿಯವರು ರೀಸೆಂಟ್ ಆಗಿ ವಿವೋ X200 Pro ಅಂತೇಳಿ ಒಂದು ಮೊಬೈಲ್ನ ಲಾಂಚ್ ಮಾಡಿದ್ರು. ಕ್ಯಾಮ್ರಾ ಮೊಬೈಲ್ ಅಂತಾನೆ ಹೇಳ್ಬೋದು. ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ನ ಲಾಂಚ್ ಮಾಡಿದ್ರು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ವಿವೋ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ವಿವೋ X200 Ultra ಈ ಮೊಬೈಲ್ನು ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಒಂದು ವಾರದಿಂದ ಅನ್ಕೊಂತೀನಿ ಒಂದು ರಿಪೋರ್ಟ್ ಕೂಡ ಬಂದಿತ್ತು, X200 Ultra ಏನಿದಲ್ಲ ಅದು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಲ್ಲ ಅಂತೇಳಿ. ಇವಾಗ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ರೀಸನ್ ಏನು ಅಂದ್ರೆ ರೀಸೆಂಟ್ ಆಗಿ ಶೌಮಿ ಕಂಪ್ನಿಯವರು ಶೌಮಿ 15 ಅಲ್ಟ್ರಾ ಮೊಬೈಲ್ನ ಲಾಂಚ್ ಮಾಡಿದ್ರಲ್ಲ, ಆ ಮೊಬೈಲ್ಗೆ ಕಾಂಪಿಟೇಷನ್ ಕೊಡೋದಕ್ಕೋಸ್ಕರ ಈ ಒಂದು ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ನಿಮಗೆ ಇನ್ನೂ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನಾನು ಹೇಳದ್ನಲ್ಲ, ಅಲ್ಟ್ರಾ ಹೆಸರಲ್ಲಿ ನಿಮಗೆ ಯಾವ್ಯಾವ ಮೊಬೈಲ್ಸ್ ಇರುತ್ತೋ ಆ ಮೊಬೈಲ್ಸ್ ಅಲ್ಲಿ ಕ್ಯಾಮ್ರಾ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಸ್ಯಾಮ್ಸಂಗ್ ಬಿಟ್ರೆ ನಿಮಗೆ ವಿವೋ ಹಾಗೆ ಬಂದ್ಬಿಟ್ಟು ಶೌಮಿ ಇನ್ನೂ ಬೆಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಫೋಟೋ ಹಾಗೆ ಬಂದ್ಬಿಟ್ಟು ವಿಡಿಯೋ ಔಟ್ಪುಟ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಕೂಡ ಫ್ಲಾಗ್ಶಿಪ್ ಮೊಬೈಲ್. ಇದು ಲಾಂಚ್ ಆದ್ರೂ ಕೂಡ ನಿಮಗೆ 1 ಲಕ್ಷ ಮೇಲೆ ಇರುತ್ತೆ. ಸೊ ನೋಡೋಣಂತೆ ವಿವೋ ಕಂಪ್ನಿಯವರು ಈ ಮೊಬೈಲ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಬ್ರ್ಯಾಂಡಿಗೆ ಸಂಬಂಧಪಟ್ಟ ಒಂದು ಫೇಕ್ ನ್ಯೂಸ್ ಅನ್ನೋದು ತುಂಬಾನೇ ಸರ್ಕ್ಯುಲೇಟ್ ಆಗ್ತಾ ಇದೆ. OnePlus 13 ಹಾಗೆ ಬಂದ್ಬಿಟ್ಟು 13R ಈ ಒಂದು ಮೊಬೈಲ್ಸ್ಗೆ 4 ವರ್ಷ OS ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇದು Android 15 ಇಂದ ಔಟ್ ಆಫ್ ಬಾಕ್ಸ್ ಆಗುತ್ತಲ್ಲ, ಅದು ಕೂಡ ಸೇರಿಸ್ಕೊಂಡು Android 18 ವರೆಗೂ ಅಪ್ಡೇಟ್ ಬರುತ್ತೆ. Android 19 ಅಪ್ಡೇಟ್ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಆದ್ರೆ ಸರ್ಕ್ಯುಲೇಟ್ ಆಗ್ತಿತ್ತು. ಇವಾಗ OnePlus ಅವರು ರಿಯಾಕ್ಟ್ ಆಗಿದ್ದಾರೆ. ಆ ತರ ಏನಿಲ್ಲ, Android 19 ವರೆಗೂ ನಾವು ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು OnePlus ಅವರು ಹೇಳಿದ್ದಾರೆ. ಈ ಒಂದು ಮೆಸೇಜ್ ನಿಮ್ವರೆಗೂ ರೀಚ್ ಆಗಿ ನೀವೇನಾದ್ರೂ ಒಂದು ಸ್ವಲ್ಪ ಭಯ ಪಟ್ಟಿದ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇಲ್ಲ. ಆಸ್ ಯೂಶುವಲ್ ನಿಮಗೆ 4 ವರ್ಷ OS ಅಪ್ಡೇಟ್ ಬರುತ್ತೆ. Android 19 ವರೆಗೂ ನಿಮಗೆ ಅಪ್ಡೇಟ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಮ್ಯಾಪ್ಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ರೆಗ್ಯುಲರ್ ಆಗಿ ನಾವೆಲ್ಲರೂ ಕೂಡ ಯೂಸ್ ಮಾಡ್ತಿರ್ತೀವಿ. ಇವಾಗ ಗೊತ್ತಿಲ್ಲದೆ ಇರೋ ಸಿಟಿಗೆ ಹೋದಾಗ ನಮಗೆ ರೂಟ್ಸ್ ಗೊತ್ತಿರೋದಿಲ್ಲ, ಅವಾಗ 100% ನಾವು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಲೇಬೇಕಾಗತ್ತೆ. ಈಗಾಗಲೇ ಗೂಗಲ್ ಮ್ಯಾಪ್ಸ್ ಇಂದನೂ ಕೂಡ ಎಷ್ಟೋ ಜನ ಸತ್ತೋಗಿದ್ದಾರೆ. ಆ ನ್ಯೂಸ್ನು ಕೂಡ ನಾವು ರೆಗ್ಯುಲರ್ ಆಗಿ ಮಾತಾಡಿದೀವಿ. ರೀಸೆಂಟ್ ಆಗಿ ಇನ್ನೂ ಒಂದು ಇನ್ಸಿಡೆಂಟ್
ನಡೆದಿದೆ. ಇವ್ರು ಬಂದ್ಬಿಟ್ಟು ಡೆಲ್ಲಿಯಿಂದ ಉತ್ತರ ಪ್ರದೇಶಕ್ಕೆ ಹೋಗ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಭರತ್ ಅಂತೇಳಿ. ಇವರು ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವ್ರ ಫ್ಯಾಮಿಲಿ ಪೂರ್ತಿ ಶಿಫ್ಟ್ ಕಾರ್ ಅಲ್ಲಿ ಹೋಗ್ತಾ ಇದ್ದಾರೆ. ನೈಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಹೈವೇ ಅಲ್ಲೇ ಹೋಗ್ತಿದ್ದಾರೆ. ಆಮೇಲೆ ಗೂಗಲ್ ಮ್ಯಾಪ್ ಬಂದ್ಬಿಟ್ಟು ಇನ್ನೂ ಒಂದು ರೂಟ್ ತೋರಿಸಿದೆ, ಹಿಂಗೋದ್ರೆ ಬೇಗ ಹೋಗ್ತೀರಾ ಅಂತೇಳಿ. ಇವ್ರು ಬಂದ್ಬಿಟ್ಟು ಆ ರೂಟ್ ಅಲ್ಲ ಆದ್ರೆ ಹೋಗಿದ್ದಾರೆ. ತುಂಬಾ ಫಾಸ್ಟ್ ಆಗಿನೇ ಹೋಗ್ತಾ ಇದ್ದಾರೆ. ಹೋಗೋ ದಾರಿಯಲ್ಲಿ ಒಂದು ಕೆರೆ ಇದೆ, ಅದು ಗೂಗಲ್ ಮ್ಯಾಪ್ಸ್ ಅಲ್ಲಿ ಅಪ್ಡೇಟ್ ಆಗಿಲ್ಲ. ಇವ್ರೇನ್ ಮಾಡಿದ್ದಾರೆ, ಡೈರೆಕ್ಟ್ ಆಗಿ ಆ ಕೆರೆ ಒಳಗೆ ಹೋಗ್ಬಿಟ್ಟಿದ್ದಾರೆ. ಪಾಪ ಇವ್ರು ಮುಂಚೆನೆ ನೋಟಿಸ್ ಮಾಡಿದ್ದಾರೆ, ಆದ್ರೆ ಕಂಟ್ರೋಲ್ ಮಾಡೋದಿಕ್ಕಾದ್ರೆ ಆಗಿಲ್ಲ. ಡೈರೆಕ್ಟ್ ಆಗಿ ಕಾರ್ ಒಳಗೆ ಹೋಗ್ಬಿಟ್ಟಾದ್ರೆ ಬಿದ್ದಿದೆ. ಅಲ್ಲಿರೋ ಲೋಕಲ್ಸ್ ನೋಡ್ ತಕ್ಷಣ ಬೇಗ ಸಪೋರ್ಟ್ ಆದ್ರೆ ಕೊಟ್ಟಿದ್ದಾರೆ. ಅವ್ರು ಮಾತ್ರ ಸತ್ತೋಗಿದ್ದಾರೆ. ಭರತ್ ಅಂತ ಹೇಳದ್ನಲ್ಲ, ಆ ವ್ಯಕ್ತಿ ಸತ್ತೋಗಿದ್ದಾರೆ. ಅವ್ರ ಹೆಂಡತಿ ಹಾಗೆ ಬಂದ್ಬಿಟ್ಟು ಅವ್ರ ಮಗುನ ಕಾಪಾಡಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಗೂಗಲ್ ಮ್ಯಾಪ್ಸ್ ನ ಯೂಸ್ ಮಾಡಬೇಡಿ ಅಂತ ಹೇಳೋದಿಕ್ಕೂ ಕೂಡ ಆಗೋದಿಲ್ಲ, ಅದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಲೇಬೇಕಾಗತ್ತೆ. ಆದ್ರೆ ನೀವು ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ನೀವೆಲ್ಲಾದ್ರೂ ಟ್ರಾವೆಲ್ ಮಾಡ್ತಿರ್ತೀರಲ್ಲ, ನಿಮಗೆ ಗೊತ್ತಿಲ್ಲದಿರೋ ರೂಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೇನು ಕೂಡ ಆದಷ್ಟು ನ್ಯಾಷನಲ್ ಹೈವೇನ ಚೂಸ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಇವಾಗ ಗೂಗಲ್ ಮ್ಯಾಪೇ ಆಗಲಿ ಒಂದು ಶಾರ್ಟ್ ಕಟ್ ರೂಟ್ ತೋರಿಸ್ತು ಅಂದ್ರೆ ಅದರಲ್ಲಿ ಹೋಗಿ, ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಹುಷಾರಾಗಿರ್ಬೇಕು. ಹಾಗೆ ಬಂದ್ಬಿಟ್ಟು ಸ್ಲೋ ಆಗೋಗಿ. ನಿಮಗೆ ಗೊತ್ತಿರೋ ರೂಟ್ ಆದ್ರೆ ಹೋಗಿ, ಗೊತ್ತಿಲ್ಲದಿರೋ ರೂಟ್ ಅಲ್ಲೂ ಕೂಡ ಫಾಸ್ಟ್ ಆಗಿ ಹೋಗೋದಿಕ್ಕಾದ್ರೆ ಹೋಗ್ಬೇಡಿ. ಫಾಸ್ಟ್ ಆಗಿ ಹೋದ್ರೆ ಈ ತರ ಆಗೋ ಚಾನ್ಸಸ್ ಆದ್ರೆ ಇರುತ್ತೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.